ಯಾರು ಅಡ ಇಟ್ಟಿದ್ರು ಅಂತ ಅನ್ನೋದು ಎಲ್ಲ ಟೈಮ್ದಲ್ಲೂ ಎಲ್ಲರಿಗೂ ಗೊತ್ತಿದೆ. ಚೈನಾಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡದ್ದು ಇದು ಕಾಂಗ್ರೆಸ್ ಪಾರ್ಟಿ ಮತ್ತು ಚೈನಾ ಕಮ್ಯುನಿಸ್ಟ್ ಪಾರ್ಟಿ ಅಗ್ರಿಮೆಂಟ್ ಆದದ್ದು 2013ರಲ್ಲಿ WTOದಲ್ಲಿ ಆಗಿದ್ದು. ಡಂಕಲ್ ಪಾಲಿಸಿ ಪ್ರಕಾರವಾಗಿ MSP ಒಳಗೆ ನಾವೇನು ಖರೀದಿ ಮಾಡೋದಲ್ಲ ಅಂತ ಬರೆದು ಕೊಟ್ಟದ್ದು. ಈ ಥರದ ಹಲವಾರು ಸಂಗತಿಗಳವ. ಭಾರತ ಇವತ್ತು ತನ್ನ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಇಂಡಿಯಾಸ್ ಇಂಟ್ರೆಸ್ಟ್ ಇಸ್ ದಿ ಪ್ಯಾರಾಮೌಂಟ್ ಅದನ್ನ ಇಟ್ಟುಕೊಂಡು ತನ್ನ ವಿದೇಶಿ ನೀತಿಯನ್ನು ರೂಪಿಸ್ತದೆ. ಉಳಿದಂತೆ ನಮ್ಮ ನಾಗರಿಕರನ್ನ ವಾಪಸ್ ಕರೋ ಸಂಬಂಧವಾಗಿ ನಾನು ಈಗಾಗಲೇ ಸನ್ಮಾನ್ಯ ಜಯಶಂಕರ್ ಅವ್ರ ಜೊತೆಗೆ ಸಾಕಷ್ಟು ಜನ ಅಲ್ಲಿ ಕರ್ನಾಟಕದವರಿಂದ ಅವ್ರಿಗೂ ಮಾತಾಡಿದ್ದೀವಿ. ಮತ್ತು ಅಲ್ಲಿರುವ ಅಂಬ್ಯಾಸೆಡರು ಕೌನ್ಸಿಲೇಟ್ ಏನಿದ್ದಾರೆ ಅವರು ನನಗೆ ವೈಯಕ್ತಿಕವಾಗಿಯೂ ಪರಿಚಯ ಇರೋದರಿಂದ ಅವ್ರ ಜೊತೆಗೆ ನಾನು ಸತತ ಸಂಪರ್ಕದಾಗಿದ್ದೇನೆ. ಅವ್ರ ಜೊತೆಗೆ ನಾನು ಮಾತಾಡಿದ್ದೀನಿ, ಇಬ್ಬರ ಜೊತೆಗೂ. ನಾನು ಮೊನ್ನೆನೂ ಅಬುಧಾಬಿಗೆ ಹೋದಾಗ ಒಂದೂವರೆ ತಿಂಗಳಿಂದ ನನಗೆ ಇಬ್ಬರು ಕಂಟಿನ್ಯೂಸ್ಲಿ ನನ್ನ ಜೊತೆಗಿದ್ದರು. ಅದಕ್ಕಿಂತ ಮೊದಲಿಂದ ನನಗೆ ಪರಿಚಯ, ಯಾಕಂದ್ರೆ ಅವರು PMOದಾಗಿದ್ದರು, ಮೊದಲ ವಿದೇಶ ಭಾಗ ನೋಡ್ತಾಯಿದ್ರು PMOದಾಗ. ಐ ನೋ ದೆಮ್ ಪರ್ಸ್ನಲಿ ವೆರಿ ವೆಲ್. ಹಾಗಾಗಿ ಇದರೊಳಗೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡೋರಿಗೆ ನಾವು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ದಿಸ್ ಈಸ್ ನಾಟ್ ದಿ ಟೈಮ್ ಟು ರಿಪ್ಲೈ ಆನ್ ದೋಸ್ ಥಿಂಗ್ಸ್ ಬಿಕಾಸ್ ಇಟ್ ಈಸ್ ದ ಇಂಪಾರ್ಟೆಂಟ್ ಟೈಮ್. ದೇಶದ ಹಿತದೃಷ್ಟಿಯಿಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ಯಾಕ್ ಮಾಡ್ತಾ ಇರೋದು ಇರಾನು ಮತ್ತು ಉಳಿದ 8 ಮುಸ್ಲಿಂ ದೇಶಗಳ ಮೇಲೆ. ಸೊ ಇದರೊಳಗೆ ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ ಮಾಡುವಂಥ ಉದ್ಯೋಗ ಅವ್ರು ಬಿಡಬೇಕು.